ಉಪ್ಪಿಟ್ಟು ಎಲ್ಲ ಕಲ್ತ್ಕೊಂಡು ತಿನ್ನಕ್ ಆಗಲ್ಲ. ಅವರ್ ಇಶ್ಯೂ ನಮ್ಮ ಪಾರ್ಟಿ ತೀರ್ಮಾನ ಮಾಡುತ್ತೆ ಯಾವಾಗ ಯಾವ ವಿಷಯಗಳನ್ನ ಎತ್ತಬೇಕು, ಯಾವ ವಿಷಯಗಳಿಗೆ ಹೋರಾಟ ಮಾಡಬೇಕನ್ನ ದಯವಿಟ್ಟು. ಇದು ಹೇಗಿದೆ, ಹನಿ ಟ್ರ್ಯಾಪ್ ಒಂದು ಇಶ್ಯೂ ನಿಮ್ಗೆ ಗೊತ್ತಿದೆ, ರೇಪು ಮತ್ತಿದು. ಇದರಲ್ಲಿ ಹೇಗಿದೆ, ಯಾರದೋ ಮಾನ ಮರ್ಯಾದೆ ಕಳಿಯಕ್ಕಾಗಲ್ಲ. ನಿಮ್ಗೆ ಗೊತ್ತಿರಲಿ, ಇವತ್ತು ಯಾರು ವಾಲ್ಮೀಕಿ ಹಗರಣದಲ್ಲಿ ಸುಸೈಡ್ ಮಾಡ್ಕೊಂಡ್ರು, ಅವ್ರ ಮೇಲೆ ಬರೀ ಅಲಿಗೇಷನ್ಗೋಸ್ಕರ ಅವ್ರು ಮಾಡ್ಕೊಂಡದ್ದಲ್ಲ, ಅವ್ರು ಮಾನಹರಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಕ್ಕೆ ಅವರು ಸುಸೈಡ್ ಮಾಡ್ಕೊಂಡದ್ದಲ್ಲ. ಇವತ್ತು ನಾನು ನಿಮ್ಮ ಎದುರು ಇದನ್ನು ಹೇಳ್ತಾ ಇದ್ದೇನೆ. ಅಂದ್ರೆ ಈ ಸರ್ಕಾರ ಎಲ್ಲೋ ಅಂತಕ್ಕೂ ತಯಾರಿದೆ. ಅದಕ್ಕೆ ನಾವು ಇನ್ನು ಯಾರ್ದೋ ಹೆಸರು ಹೇಳ್ಬಿಟ್ಟು ಅವರ ಮಾನ ಮರ್ಯಾದೆಯನ್ನು ತೆಗಿಯಕ್ಕೆ ನಾವು ಇಚ್ಛೆ ಪಡಂಗಿಲ್ಲ. ಅದಕ್ಕೆ ನಾನು ಒಂದು ಮಾತೇನು ಹೇಳಿದ್ದೀನಿ, ಯಾರಿಗೂ ಇದರಿಂದ ಅನ್ಯಾಯ ಆಗಿಲ್ಲ ಅಂದ್ರೆ ಬಹಳ ಸಂತೋಷ ಇದೆ. CBI ಕೊಡಿ, CBI ನಲ್ಲಿ ಏನೇನು ಹೇಳಬೇಕು ಈ ಮ್ಯಾಟರ್ಗಳನ್ನು ನಾವು ಮುಂದೆ ಇಡ್ಲಿಕ್ಕೆ ತಯಾರಿದ್ದೀವಣ್ಣ. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಘನಘೋರವಾದಂಥ ಅಪರಾಧಗಳು ಕಲಬುರಗಿನಲ್ಲಿ ನಡೀತಾ ಇದೆ. ಕಲಬುರಗಿ ಜಿಲ್ಲೆನಲ್ಲಿ ಇಡೀ ರಾಜ್ಯಗಳು ಕೇಳದೆ ಇರತಕ್ಕಂಥ ಘನಘೋರ ಅಪರಾಧಗಳು ಕಲಬುರಗಿನಲ್ಲಿ ನಡೀತಾ ಇದೆ. ಇಲ್ಲೇನು ನಡೀತಾ ಇದೆ, ಲಾ ಅಂಡ್ ಆರ್ಡರ್ ಎಲ್ಲಿದೆ? ಸಚಿವರು ಯಾಕೆ ಮಾತಾಡ್ತಾ ಇಲ್ಲ? ಇವತ್ತು ಹನಿ ಟ್ರ್ಯಾಪ್, ಕಲಬುರಗಿನಲ್ಲಿ ಹನಿ ಟ್ರ್ಯಾಪ್ ಹಗರಣ, ಇದು ಸಣ್ಣ ಹಗರಣ ಅಲ್ಲ. ಇದು ಅನೇಕ ಜನ ಉದ್ಯೋಗಪತಿಗಳಿಗೆ ಹೆದರಿಸಿ, ವಿಡಿಯೋಗಳನ್ನು ತೋರಿಸಿ, ಬಂದೂಕು ಅವ್ರ ತಲೆ ಮೇಲಿಟ್ಟು ಹಣವನ್ನು ವಸೂಲಿ ಮಾಡಿದ್ದಾರೆ. ಅಮಾಯಕ ಹೆಣ್ಣು ಮಕ್ಕಳಿಗೆ ಇವರೇ ಸ್ವತಃ ರೇಪ್ ಮಾಡಿ ಅವ್ರ ವಿಡಿಯೋಗಳನ್ನು ಮಾಡಿಕೊಂಡು ಅವರು ಇನ್ನೊಬ್ಬರ ಮೇಲೆ ಛೂ ಬಿಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇಲ್ಲಿವರೆಗೂ ಅದರ ಕಿಂಗ್ ಪಿನ್ ಅನ್ನು ಅರೆಸ್ಟ್ ಮಾಡಿಲ್ಲ. ಇದು ಪೊಲೀಸರಿಗೆ, ನಮ್ಗೆ ಈ ಪೊಲೀಸರ ಮೇಲೆ ವಿಶ್ವಾಸ ಇಲ್ಲ. ನೋಡ್ರಿ, ನಾನು ಒಂದ್ ಮಾತು ಹೇಳ್ತೀನಿ, ಅದನ್ನು ಅಣ್ಣ ಸ್ವಲ್ಪ ತಾಳ್ರಿ. ನಿನ್ನೆ ರಾತ್ರಿ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹಳ ಒಳ್ಳೇದು. ಆದ್ರೆ ಕಣ್ಣೊರ್ಸ್ಲಿಕ್ಕೆ ಅರೆಸ್ಟ್ ಮಾಡಿದ್ರೆ ನಾವು ಒಪ್ಪೋದಿಲ್ಲ. ನಾವು ಈಗಲೂ ಹೇಳ್ತೀವಿ, ಕೊಲೆ ಬೆದರಿಕೆಗಳು ಮತ್ತೆ ಇಲ್ಲೀಗಲ್ ಗನ್ಗಳು, ಇಲ್ಲೀಗಲ್ ವೆಪನ್ಗಳು ಅವ್ರ ಹತ್ರ ಇಟ್ಕೊಂಡಿದ್ದಾರೆ, ಕೊಲೆ ಬೆದರಿಕೆ ಹಾಕಿದ್ದಾರೆ. ಹಿಂಗೆ ಪಿಸ್ತೂಲ್ ಹಿಡಿದು ಅನೇಕ ಜನ ವ್ಯಾಪಾರಸ್ಥರು ನಡುಗ್ತಾ ಇದ್ದಾರೆ. ಇವತ್ತು ನಾವೇನ್ ಮಾಡ್ಬೇಕು ಅಂತೇಳಿ ಇಜ್ಜತ್ತಿಗಂಜಿ. ಇವತ್ತು ಅದ್ರ ಜೊತೆಗೆ ಅನೇಕ ಜನ ಹಿರಿಯ ಅಧಿಕಾರಿಗಳನ್ನ ಬಲೆಗೆ ಹಾಕಿದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಿ? ಆಗಿದ್ರೆ ನಿಮ್ದು ಕೈವಾಡ ಇದೆಯಾ ಅಂತ ನಾನು ಕೇಳ್ತೀನಿ ಸರ್ಕಾರಕ್ಕೆ. ಯಾಕೆಂದ್ರೆ ರಾಜ್ಯದಲ್ಲಿ ಅದೇ ಮಾಡ್ತಾ ಇದ್ದೀರಿ ನೀವೆಲ್ಲ ಕಡೆ. ನಿಮ್ದೇನಾದ್ರೂ ಕುಮ್ಮಕ್ಕಿದೆಯಾ ಸಚಿವರೇ? ನೀವು ಇದನ್ನ ಇಲ್ಲಿ ಪ್ರಸ್ತುತ ಪಡಿಸ್ರಿ ಕುಮ್ಮಕ್ಕಿದ್ರೆ. ಮತ್ತು ಇದು ಇಲ್ಲಿ ಪೊಲೀಸ್ ಇಲಾಖೆ ಕಲಬುರಗಿ ಜಿಲ್ಲೆನಲ್ಲಿ ಇದು ಕಾಂಗ್ರೆಸ್ ಕೈಗೊಂಬೆಯಾಗಿ ವರ್ತನೆ ಮಾಡ್ತಾ ಇರುವಂತದ್ದು. ನಾವು ಈ ಒಂದು ಪ್ರಕರಣ ಏನಿದೆ, ಹನಿ ಟ್ರ್ಯಾಪ್ ಪ್ರಕರಣ, ಇದು ನಿಜವಾಗಿ ಬೆಳಕಿಗೆ ಬರಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು. ನಡುತ್ತಾ ಇರುವಂತ ರೈತರು, ಅಧಿಕಾರಿಗಳು ಮತ್ತು ಪಾಪ ಆ ಹೆಣ್ಮಗಳು ಹತ್ಕೊಂಡು ಕಣ್ಣೀರು ತುರಿಸಿ ಅವತ್ತು ಹೇಳಿದಾಳೆ, ಅವಳಿಗೂ ಕೂಡ ರಕ್ಷಣೆ ಸಿಗ್ಬೇಕು, ಅವಳನ್ನು ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ನಮ್ಗೆ ಗೊತ್ತಿದೆ. ಸರ್, ಅದು ಆಗ 4 ದಿವಸ ಆಯ್ತು ಇವತ್ತು ಹೇಳ್ತಾರೆ ಸರ್. ನೋಡಿ, ಸುರಕ್ಷತೆ ಬಗ್ಗೆ ಆಗ್ಲಿ, ಹೆಣ್ಮಕ್ಳ ಗಮನ ಕೊಟ್ಟಿದ್ದೀವಿ ಸರ್. ಜೇವರ್ಗಿ ಒಳಗ ಒಬ್ಬ ಅಧೀಕ್ಷಕ ಸುಸೈಡ್ ಮಾಡ್ಕೊಂಡು ಅಲ್ಲ, ನೀವು ಸದಸ್ಯತ್ವ ಅಭಿಯಾನ, ಮಳೆ, ಮತ್ತೊಂದು ಕಾರಣಕ್ಕೆ ನಾವು ಜಿಲ್ಲಾಧ್ಯಕ್ಷರು, ಗಣೇಶ್ ಹಬ್ಬ ಇವೆಲ್ಲ ಇರೋದ್ರಿಂದ ನಾವು ಬೇರೆ ಬೇರೆ ಕಡೆ ಒಂದು ಸ್ವಲ್ಪ ಬಿಜಿ ಆಗಿದ್ವಿ. 2 ದಿನ ತಡ ಆಗಿದೆ. ಆದ್ರೆ ನಾವು ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಜನರ ಪರವಾಗಿ ದನಿ ಎತ್ತಕ್ಕಂಥವ್ರು ನಾವು. ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ತೀರ್ಮಾನ ಮಾಡಿದ್ರು ನಿನ್ನೆ ರಾತ್ರಿ, ಇಲ್ಲ ಇದು ಒಂದು ಜ್ವಲಂತ ಸಮಸ್ಯೆಗಳು ಈ ಕಲಬುರಗಿನಲ್ಲಿ ನಡೀತಾ ಇದ್ದಾವೆ, ತಕ್ಷಣ ಇದು ಆಗ್ಬೇಕು ಅಂತೇಳಿ. ಅದಕ್ಕೆ ಇವತ್ತು ನಾವು ಸರ್ಕಾರಕ್ಕೆ ಹೇಳ್ತೇವೆ, ಇದನ್ನ ಏನು ಹನಿ ಟ್ರ್ಯಾಪ್ ಹಗರಣ ಇದೆ, ಇದನ್ನ CBI ತನಿಖೆ ಕೊಡಬೇಕು. ಕಲಬುರಗಿ ಸೇರಿದಂತೆ ಇಡೀ ರಾಜ್ಯದ ಏನೇನು ನಡೀತಾ ಇದೆ. ಯಾಕೆಂದ್ರೆ ಇದು ಬರೀ ಕಲಬುರಗಿಗೆ ಅಷ್ಟೇ ಮೀಸಲಾಗಿದೆಯಾ ಅಂತ ಅನ್ನೋಂಥದ್ದು ಈಗ ಉಳಿದಿಲ್ಲ. ಹಂಗಾಗಿ ನಮ್ಗೆ ಅನುಮಾನಗಳು ಕಾಡ್ತಾ ಇದ್ದಾವೆ. SIT ಕಣ್ಣೊರೆಸಿ SITಗಳನ್ನು ಮಾಡಿ ಅವನು ಮುಚ್ಚಾಕ್ತಕ್ಕಂಥ ಕೆಲಸಗಳನ್ನು ಕೆಲವು ಮಾಡಿದ್ರು. ಹಿಂದಿನ ಸಂದರ್ಭದಲ್ಲೂ ಕೂಡ
ಯಾವುದೋ ಒಂದು ಇದನ್ನ ಸಂಸ್ಥೆಯನ್ನ ರಚನೆ ಮಾಡಿ ಅವರು ಎಲ್ಲ ಕ್ಲೀನ್ ಶೀಟ್ ಅನ್ನ ಕಾಂಗ್ರೆಸ್ನವ್ರು ಕೊಟ್ಕೊಳ್ಳೋ ಅಂತ ಕೆಲಸವನ್ನು ಮಾಡಿದರು. ಈಗಲೂ ಕೂಡ ನಮಗೆ SIT ಅವಶ್ಯಕತೆ ಇಲ್ಲ ಮತ್ತು ಇದನ್ನ ಕರ್ನಾಟಕ ಪೊಲೀಸರು ಹೊರತುಪಡಿಸಿ CBI ತನಿಖೆಗೆ ಒಪ್ಪಿಸ್ಬೇಕು. ಯಾಕಂದ್ರೆ ಮಹಾರಾಷ್ಟ್ರದ ಹೆಣ್ಮಗಳಿದ್ದಾಳೆ ಇದರಲ್ಲಿ, ಮಹಾರಾಷ್ಟ್ರದ ಹೆಣ್ಮಗಳು, ಮತ್ತೆ ಬಹಳಷ್ಟು ಜನ ಗೋವಾ ಬೇರೆ ಬೇರೆ ರಾಜ್ಯದ ಹೆಣ್ಣು ಮಕ್ಕಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಬೆಳಕಿಗೆ ಬಂದಿದೆ. ಮತ್ತು ಅಕ್ಕಪಕ್ಕದ ಗಡಿ ಭಾಗದ ಉದ್ಯಮಪತಿಗಳನ್ನು ಕೂಡ ಇದರಲ್ಲಿ ಕೆಡವಿದ್ದಾರೆ ಅನ್ನುವಂಥದ್ದು ಗಮನಕ್ಕೆ ಬರ್ತಾ ಇದೆ. ಇದೊಂದು ಬಹಳ ದೊಡ್ಡ ಇದ್ರ ಬಗ್ಗೆ ಯಾಕೆ ಚಕಾರ ಎತ್ತಾ ಇಲ್ಲ ನಮ್ಮ ಜಿಲ್ಲೆಯ ಸಚಿವರು, ಯಾಕೆ ಮಾತಾಡೋದಿಲ್ಲ ನನಗೆ ಅರ್ಥ ಆಗಿಲ್ಲ. ಅದಕ್ಕೆ ಇದರಲ್ಲಿ ನಿಜವಾಗೂ ಕಿಂಗ್ ಪಿನ್ ಯಾರಿದ್ದಾರೆ ಅನ್ನೋದನ್ನ ಕಂಡುಹಿಡಿಬೇಕಾಗಿದೆ. ಇನ್ನು ಬರೀ ಇವರೇನ ಅರೆಸ್ಟ್ ಮಾಡಿದವರು ಇಷ್ಟೇ ಜನನ ಅಥವಾ ಯಾರ್ಯಾರಿದ್ದಾರೆ, ಏನೇನು ನಡೀತಾ ಇದೆ ಇಲ್ಲಿ? ಜನ ಹೆದರ್ತಾ ಇದ್ದಾರೆ. ಸುಳ್ಳು ಕೇಸ್ಗಳನ್ನು ಹಾಕ್ತಕ್ಕಂಥ ಕೆಲಸ ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆಗಿದೆ. ಯಾರು ಅಪರಾಧಿಗಳಿದ್ದಾರೆ ಅವರನ್ನ ಬಿಡುತ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ನಾವು ಇದನ್ನು ಕೂಡ ಒಂದು ವಿಶೇಷವಾದಂಥ ಪ್ರಕರಣ, ಇದು CBI ಕೊಡಬೇಕು. CBI ಒಪ್ಪಿಸದೇ ಇದ್ರೆ ದೊಡ್ಡ ಪ್ರಮಾಣದಲ್ಲಿ ಕಲಬುರಗಿ ಜಿಲ್ಲೆ, ಕಲಬುರಗಿ ವಿಭಾಗ ಅಷ್ಟೇ ಅಲ್ಲ ರಾಜ್ಯಾದ್ಯಂತ ಇದರ ಹೋರಾಟವನ್ನು ಕೂಡ ತಗೋಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ನಾವು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಅದಕ್ಕೆ ಇವತ್ತು ಏನು 17ನೇ ತಾರೀಕು ಕ್ಯಾಬಿನೆಟ್ ಇಲ್ಲಿ ನಡೆಯೋದಿದೆ, ಆ ಕ್ಯಾಬಿನೆಟ್ನಲ್ಲಿ ಈ ಕಲಬುರಗಿಯ ಹನಿ ಟ್ರ್ಯಾಪ್ ಪ್ರಕರಣವನ್ನ CBI ಒಪ್ಪಿಸುವಂತ ತೀರ್ಮಾನವನ್ನು ಸರ್ಕಾರ ತಗೊಳ್ಬೇಕು ಅನ್ನುವಂಥದ್ದನ್ನ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡುತ್ತೆ. ಮತ್ತು ಯಾರು ಹೆದರಿದ್ದಾರೆ, ನಾನು ಇವತ್ತು ಸಂತ್ರಸ್ತರಿಗೂ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ, ನಿಮ್ಮ ಪರವಾಗಿದ್ದೇವೆ, ನ್ಯಾಯದ ಪರವಾಗಿ ನಾವಿದ್ದೇವೆ. ನೀವು ಧೈರ್ಯದಿಂದ ಬಂದು ನಿಮ್ಗೆ ಆದಂಥ ನೋವುಗಳನ್ನ ನೀವು ಹೇಳ್ಕೊಳ್ಳುವಂಥ ಅವಕಾಶ ಒದಗಿಸಿಕೊಡುವಂಥ ಕೆಲಸ CBI ಕೊಟ್ಟರೆ ಮಾತ್ರ ಆಗುತ್ತೆ. ಅದಕ್ಕೆ ಯಾಕೆಂದ್ರೆ ಬಹಳಷ್ಟು ಜನ ಹೇಳಕ್ತಾ ಇಲ್ಲ, ಯಾಕಂದ್ರೆ ಪೊಲೀಸರು ಯಾವಾಗ ಇವ್ರ ಹೇಳಿಕೆಗಳನ್ನ ಹೊರಗಡೆ ಲೀಕ್ ಮಾಡ್ತಾರೋ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಹಾಗಾಗಿ ಅನೇಕ ಜನ ಅವರು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಸಂತ್ರಸ್ತರಾದಂಥ ಮಹಿಳೆಯರು ಕೂಡ ಅವರಿಗೆ ಜೀವ ಬೆದರಿಕೆ, ಅವರನ್ನ ಸೆಕ್ಸುವಲ್ ಹರಾಸ್ಮೆಂಟ್ ಮಾಡಿ ವಿಡಿಯೋಗಳನ್ನು ಮಾಡಿಟ್ಕೊಂಡು ಹೆದರ್ತಕ್ಕಂಥ ಕೆಲಸ ಆರೋಪಿಗಳು ಮಾಡಿದ್ದಾರೆ. ಹಾಗಾಗಿ ಇದು ನಿಜವಾಗಿ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಇದು CBIಗೆ ಹೋಗಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಇದೆ. ಅದಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು ಕಲಬುರಗಿ ಜಿಲ್ಲೆಯ ಮಂತ್ರಿಗಳು ಈ ಕಡೆ ಗಮನ ಹರಿಸಿ ಲಾ ಆ್ಯಂಡ್ ಆರ್ಡರ್ ಬಗ್ಗೆ, ಹನಿ ಟ್ರ್ಯಾಪ್ ಬಗ್ಗೆ, ರೈತರಿಗೆ ಜೀವನಾಡಿಯಾದಂಥ ಸಕ್ಕರೆ ಕಾರ್ಖಾನೆ ಬಗ್ಗೆ ಮತ್ತು ಇವತ್ತು ಮಳೆ ಹಾನಿಯಿಂದ ಆಗಿ